ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. Rajman, I'm studying in Rural High School, Betamangala. This school is very good, so I got 578 marks. In English and Social, I got 99 marks, both same, because English and teachers will give for us a very special training. This school have given us very good education. In this school, more like this marks only we can get. This year we have a very hard exam, but also we can get this in this school, very toppers, 3 toppers. Madan has got 590 and I am also got 578. For this school I will thanks for that, because I get 578. From this school only I had get this marks. Thank you. 578, 533. 3 ಜನ ಮಕ್ಕಳು ಗ್ರಾಮೀಣ ಪ್ರೌಢಶಾಲೆ ಓದಿ ಎಲ್ಲ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಾರೆ. ಅದರ ಜೊತೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಕೂಡ ಇಷ್ಟೊಂದು ಮಾರ್ಕ್ಸ್ ಬಂದಿಲ್ಲ. 590 ಗಳಿಸಿರ್ತಕ್ಕಂಥದ್ದು ಬೇತ್ಮಲ ಹೋಬಳಿಯಲ್ಲಿ ಅತಿ ಹೆಚ್ಚು ಅಂಕಗಳು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿ ಈ ನಮ್ಮ ಮದನ್. ಅದ್ರ ಜೊತೆಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೂಡ ಎಲ್ಲ ಮಕ್ಕಳು ತಂದುಕೊಟ್ಟಿದ್ದಾರೆ. ಆದ್ರೆ ಏನು ಅಂತ ಹೇಳಿದ್ರೆ ಹಿಂದೆ ಬೇಕಾದಷ್ಟು ಬೇರೆ ರೀತಿ ಇದಾಗ್ತಾ ಇತ್ತು. ಈ ವರ್ಷ ಏನು ತಮ್ಮ ಮಕ್ಕಳು ತಮ್ಮ ರಿಸಲ್ಟ್ ಅಂತ ಅವ್ರು ಏನು ಬರ್ತಿದ್ದಾರೋ ಅದು ಅವ್ರಿಗೆ ಮಾತ್ರ ಸಲ್ಲುತ್ತೆ. ಅದರಿಂದ ಏನೇ ಒಂದು ಮಾಲ್ ಪ್ರಾಕ್ಟೀಸಸ್ ಆಗಲಿ ಮತ್ತೊಂದಾಗಲಿ ಯಾವುದು ನಡೀದೆ ಇಲ್ಲಿ ಅತ್ಯುತ್ತಮವಾಗಿ ನಮ್ಮ ಇದರಲ್ಲಿ ಇದು ಮಾಡಿದ್ದಾರೆ. ಆದ್ರಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ, ಅತಿ ಹೆಚ್ಚು ರಿಸಲ್ಟ್ ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ಇದು ಯಾವ ರೀತಿ ಬುನಾದಿ ಆಗಿದೆ ಅಂದ್ರೆ ಈ ಒಂದು ವರ್ಷ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಮಕ್ಕಳು ಚೆನ್ನಾಗಿ ಓದೋದಕ್ಕೆ, ಇನ್ನೂ ಹೆಚ್ಚು ಮಾರ್ಕ್ಸ್ ನ ತಗೊಳ್ಳೋದಕ್ಕೆ ಬುನಿಯಾದಿ ಆಗ್ತದೆ. ಹಾಗೇನಂತ ಹೇಳಿ ಆ ಒಂದು ಇದಾಗ್ತದೆ. ಓದಿದ್ದು ಗ್ರಾಮೀಣ ಪ್ರೌಢಶಾಲೆ ಬೆತ್ಮಂಗಲದಲ್ಲಿ 10ನೇ ತರಗತಿಯನ್ನು ಮುಗಿಸಿದ್ದೇನೆ. ಇಲ್ಲಿ ನನಗೆ ಎಲ್ಲ ಮೂಲಭೂತ ಸೌಲಭ್ಯಗಳು ಲಭಿಸಿವೆ. ಆದ್ದರಿಂದ ನಮ್ಮ ಶಿಕ್ಷಕರ ಸಹಕಾರದಿಂದ ನಾನು ಹೆಚ್ಚು ಅಂಕಗಳನ್ನು ಗಳಿಸಿದ್ದೇನೆ. ಅದು ಅಲ್ಲದೆ ನನಗೆ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳು ಸಹ ಬಂದಿವೆ. ನಮ್ಮ ಅಣ್ಣ ಸಹ ಇಲ್ಲೇ ಓದಿ 600ಕ್ಕೆ 6 ಅಂಕಗಳನ್ನು ಗಳಿಸಿದ್ದಾರೆ. 606 ಅಂಕಗಳನ್ನು ಗಳಿಸಿದ್ದಾರೆ ಎಂದು ಹೇಳಿ ಅದಕ್ಕಿಂತ ಜಾಸ್ತಿ ಅಡ್ಮಿಷನ್ಸ್ ಆಗ್ಬೇಕು ಅನ್ನೋ ಒಂದು ಇದು ನಮ್ಮಲ್ಲಿದೆ. 100ಕ್ಕೆ 100 ಏನು ಹೋದ ವರ್ಷ ಏನು 237 ಅಡ್ಮಿಷನ್ 8ನೇ ತರಗತಿಗಿತ್ತು. ಈ ವರ್ಷ ಅದಕ್ಕಿಂತ ಜಾಸ್ತಿ ಅಡ್ಮಿಷನ್ಸ್ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ನಮ್ಮ ಶಾಲಾ ಸಿಬ್ಬಂದಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದರ ಒಂದು ಇದನ್ನು ನೋಡಿ ಮಕ್ಕಳು ಕೂಡ ಇವಾಗ ಆಯಾ ಬೇರೆ ಬೇರೆ ಶಾಲೆ ಮಕ್ಕಳು ಕೂಡ ನಾವು ಹೆಚ್ಚು ಅಲ್ಲೇ ಸೇರ್ಬೇಕು, ಗ್ರಾಮೀಣ ಪ್ರೌಢಶಾಲೆ ಸೇರ್ಬೇಕು, ಅಲ್ಲಿ ಹೆಚ್ಚು ಅಂಕಗಳು ತಗೊಳ್ಳೋದಕ್ಕೆ ಒಳ್ಳೆಯ ನುರಿತ ಉಪಾಧ್ಯಾಯರಿದ್ದಾರೆ. ಎಲ್ಲ ಮೂಲಭೂತ ಸೌಲಭ್ಯಗಳೆಲ್ಲನೂ ಅಲ್ಲಿದೆ. ಆ ಒಂದು ಇದರಿಂದ ಆ ಶಾಲೆಯಲ್ಲಿ ನಾವು ಸೇರಿ ಹೆಚ್ಚು ಅಂಕಗಳು ಪಡಿಬೇಕು ಅಂತ ಹೇಳಿದ್ರೆ ದಾಖಲಾತಿ ಕೂಡ ಹೆಚ್ಚಾಗುವಂತ ಒಂದು ಇದು ನಮ್ಮಲ್ಲಿದೆ. ಇವಾಗ ಮಾತಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅದನ್ನೇ ಹೇಳಿದ್ವಿ. ಅವರು ಏನು ನಾವು ಮೆಡಿಕಲ್ ಇಂಜಿನಿಯರಿಂಗ್ ಅದು ಇದು ಅನ್ನೋದಕ್ಕಿಂತಲೂ ಕೂಡ ಈಗ ಒಂದು ಸ್ಪರ್ಧಾತ್ಮಕ ಯುಗ ಆಗಿದೆ. ಆ ಒಂದು ಇದರಿಂದ ನೀವೆಲ್ಲರೂ ಕೂಡ ಒಳ್ಳೆ ಅಂಕಗಳನ್ನ ಪಡೆದು ನಿಮ್ಮ ಒಂದು ಬರೀ ಜೀವನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಾಡ್ಬೇಕಂತ ಅವಶ್ಯಕತೆ ಇರಲ್ಲ. ಒಂದು ವರ್ಷಕ್ಕೆ ವೈದ್ಯಕೀಯ ಅಂತ ಹೇಳಿದ್ರೆ ಲಕ್ಷಾಂತರ ಜನ ಈಚೆಗೆ ಬರ್ತಾ ಇದ್ದಾರೆ, ವೈದ್ಯಕೀಯ ಅಷ್ಟೊಂದು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅದಾಗಬಾರ್ದು. ನಮ್ಮ ಭಾಗದಲ್ಲಿ ಯಾರಾದರೂ ವಿದ್ಯಾರ್ಥಿಗಳು KS IAS ಇದರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗಿ ಆ KS IAS ಆಗ್ಬೇಕು. ಆ ಒಂದು ದಿಕ್ಕಲ್ಲಿ ನೀವೆಲ್ಲರೂ ಕೂಡ ಬಂದು ಆ ಒಂದು ಹುದ್ದೆಗಳಿಗೆ ಹೋಗೋ ತರ ನೀವು ನಿಮ್ಮ ಒಂದು ವಿದ್ಯಾರ್ಥಿ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ ಕೂಡ ನಾವು ಅದಕ್ಕೆ ಎಲ್ರಿಗೂ ಕೂಡ ಹೇಳಿದ್ದೀವಿ.